ಇದು ಸುಮಾರು 1400 ವರ್ಷಗಳಿಗಿಂತ ಮೇಲ್ಪಟ್ಟುವುದಿದೆ. ಈ ಥರ ಕೆತ್ತನೆ ನಾನು ಎಲ್ಲೂ ನೋಡಿಲ್ಲ. ಚನ್ಕೇಶ್ವರ, ಅನೇಕೆರೆ ಬಿಟ್ಟರೆ, ಬೇಲೂರು ಬಿಟ್ಟರೆ, ಇಲ್ಲಿ ಬಂದು ನೆಲೆಸಬೇಕಾದ್ರೆ ಇದಕ್ಕೊಂದು ಇತಿಹಾಸ ಇದೆ ಅಂತ ಹೇಳ್ಬೇಕು. ಮತ್ತು ಅದ್ರ ಜೊತೆಗೆ ಇವತ್ತು ನಿನ್ನೆ ಶಂಕರ ಜಯಂತಿ ಆಗಿದೆ. ಇವತ್ತು ರಾಮಾಂಜನ ಅವರು ಒಂದು ಅವ್ರದ್ದೇ ಆದಂಥ ಒಂದಿದೆ. ಮೇಲ್ಕೋಟೆ ಅಂದರೆ ರಾಮಾಂಜನ ಅವ್ರದ್ದು ಗೊತ್ತಾಯ್ತಾ? ರಾಮಾಂಜನಾಚಾರ್ಯದು ನಾವು ಯಾರು ಅಂತ ಎಷ್ಟು ಹೇಳಿದ್ರು ಸಾಧ್ಯ. ಅವ್ರದೇ ಒಂದು ಇತಿಹಾಸ ಐತೆ ಈ ಧರ್ಮಕ್ಕೆ. ಅದರಲ್ಲೂ ಸಾಲಿಗ್ರಾಮ ಮತ್ತು ಇದಕ್ಕೆ ಅವರ ಏನು ಮೇಲ್ಕೋಟೆ ಅಂದರೆ ನಮ್ಮ ರಾಮಾಂಜನಾಚಾರ್ಯವರ ಒಂದು ಸ್ಥಳ. ಅಲ್ಲಿ ಬಂದವರು ತಪಸ್ಸು ಮಾಡಿ ಮೇಲ್ಕೋಟೆಯಲ್ಲೂ ಚಲುವರಾಯ ಸ್ವಾಮಿನ ಪ್ರತಿಷ್ಠಾಪನೆಯಾಗಿದೆ. ಇವತ್ತು ಇದೆಲ್ಲ ಇಡೀ ವೈಷ್ಣವ ಸಮಾಜ ಅವರ ಇದಕ್ಕೆ ಇವತ್ತು ಭಕ್ತಿಪೂರ್ವಕವಾಗಿ ಎಲ್ಲ ಕುಟುಂಬ ಸಹಿತ ಬಂದು ಇವತ್ತು ಆ ರಾಮಾಂಜನಾಚಾರ್ಯವರಿಗೆ ಭಕ್ತಿಯಿಂದ ಸೇವೆ ಸಲ್ಲಿಸಿದ್ದೀನಿ. ನಿಮ್ಮ ಎಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಬೇಕು. ಆ ಭಗವಂತ ಅವ್ರನ್ನ ನಮ್ಗೆ ಯಾರು ಕೆಟ್ಟಿಲ್ಲ. ಅವ್ರದ್ದೇ ಒಂದು ಇತಿಹಾಸ ಇದೆ. ಇವತ್ತು ಇತಿಹಾಸ ಇವತ್ತು ಶ್ರೀರಂಗ ಇರ್ಬೋದು, ರಂಗನಾಥ ಇರ್ಬೋದು, ಮಾವಕೆರೆ ರಂಗನಾಥ ಇರ್ಬೋದು, ಹಲವಾರು ಇವತ್ತು ರಂಗನಂತೆ ಯಾರು ಕಟ್ಟಿಲ್ಲ. ಇವತ್ತೇನಾದ್ರು ಈ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ರಂಗನಾಥ ಸ್ವಾಮಿನೇ ದೇವರಿಗೆ ನಮಗೆಲ್ಲ ರಂಗನಾಥ ಸ್ವಾಮಿಯ ವರದಿಂದಲೇ ನಾವು ನಮ್ಮ ಕುಟುಂಬ ಇವತ್ತು ಈ ಮಟ್ಟಕ್ಕಿದೆ. ಮುಂದೆನೂ ರಂಗನಾಥ ಸ್ವಾಮಿ ಬೇಕು. ಇವತ್ತು ಅಷ್ಟೇ. ಅದರಿಂದ ಇವತ್ತು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ. ಭಕ್ತಿಯಿಂದ ತಾವೆಲ್ಲ ಇವತ್ತು ಚನ್ಕೇಶ್ವರ ಸನ್ನಿಧಿಯಲ್ಲಿ ಎಲ್ಲ ಸಮಾಜದ ಹಿರಿಯರು, ಹೆಣ್ಮಕ್ಳು, ಹಿರಿಯ ತಾಯಿಗಳು ಎಲ್ಲ ಸೇರಿದರು. ಭಗವಂತ ಚನ್ಕೇಶ್ವರ ಸ್ವಾಮಿ ವಿಶೇಷವಾಗಿ ಗಣಪತಿ ಇದೆ, ಸ್ವಾಮಿಗಳ ಜೊತೆ ಸ್ಥಾಪನೆ ಜಾಗ ಇದಿದೆ, ಮತ್ತು ದುರ್ಗಾ ಪರಮೇಶ್ವರರು ಇದೆ, ಲಕ್ಷ್ಮೀ ದೇವರು ಇದೆ. ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇನೆ. ಮುಂದಿನ ದಿನ ಇನ್ನೂ ಒಳ್ಳೆಯ ರೀತಿ ಮಾಡಿ ನಮ್ಮ ಸರ್ಕಾರ ಏನು ಬೇಕೋ ನಾವು ಮಾಡೋಣ. ಇವತ್ತು ನೋಡ್ತೇವೆ ಈ ಸರ್ಕಾರ ಬಂದ ಮೇಲೆ ದೇವಸ್ಥಾನಗಳ ಬಗ್ಗೆ ಯಾವ ಸಮಾಜದ ಬಗ್ಗೆ ಅನ್ನೋದು ನಿಮಗೆ ಗೊತ್ತಿದೆ. ನಾವು ಹೆಚ್ಚಿಗೆ ಹೇಳಕ್ಕೆ ಹೋಗೋದು ನಾವು. ಏಕೆಂದರೆ ಇವತ್ತೇನಾದ್ರು ಸಂಸ್ಕೃತಿ ಉಳಿದಿದ್ರೆ ಹಿಂದಿನ ಪರಂಪರೆ ಇದ್ದರೆ ಉಳ್ಕೋಬೇಕು. ಅಲ್ಲೂ ಇದ್ದರೆ ದೇಶ ಉಳಿಯಲ್ಲ. ಅದರಿಂದ ನಾವೆಲ್ಲ ಹಿಂದೂ ಧರ್ಮಕ್ಕೂ ನಾವು ಏನು ಗುರುಗಳಿದೆ, ನಮ್ಮ ಶೃಂಗೇರಿ ಗುರುಗಳಿರ್ಬೋದು, ಎಲ್ಲ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಎಲ್ಲ ಒಂದು ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ. ಅದರ ಬಗ್ಗೆ ನಾವು ನಡೆಸೋಕ್ಕಾಗಲ್ಲ. ಎಲ್ಲ ಭಗವಂತನ ಕುಟುಂಬಕ್ಕೆ ಒಳ್ಳೆಯದು ಮಾಡಲಿಕ್ಕೆ ಹಿರಿಯರಿಲ್ಲ. ಇದರಲ್ಲಿ ನಮ್ಮ ಕರ್ನಾಟಕ ಶಾಲೆಗಳ ವಿಧಾನಸಭಾ ಕ್ಷೇತ್ರದ ಭಾಗವಹಿಸಿದ್ದಾರೆ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಭೂಮಿ ಅವರೇ ಮಾಡಲಿಕ್ಕೆ ಒಂದು ಧನ್ಯವಾದ ಸಲ್ಲಿಸಬೇಕಾಗುತ್ತೆ. ಅವರು 224 ಶಾಸಕರಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಎರಡು ಶಾಸಕರಿದ್ದರೆ ಅವರು ಸಿ ಎಂ ರಾಮಕೃಷ್ಣ ಅವರು ಹೇಳಿದ್ದಾರೆ. ಅದು ಕೆಲಸ ಪಡೆಯೋರಿಗೆಲ್ಲ 224ರಲ್ಲಿ ಮೊದಲನೇ ಸ್ಥಾನ ಇದ್ದರೆ ಬಾಲನರಿಗೆ ಹೇಳಿ ಅವರು ಚನ್ಕೇಶ್ವರ, ಗಣೇಶ ಮತ್ತು ಇದು ದುರ್ಗಾ ಪರಮೇಶ್ವರಿ ಗುರುಗಳ ಆಶೀರ್ವಾದ, ಮಹಾಲಕ್ಷ್ಮಿ ಆಶೀರ್ವಾದ ಇದ್ದು ಮಗಳು ಮದುವೆ ಮಾಡ್ತಾರೆ. ಒಳ್ಳೆ ದುಡ್ಡು ಇರ್ತಾರೆ, ಸಂಬಂಧಗಳು ಮಾಡಿದ್ದಾರೆ. ಅವ್ರಿಗೆ ಖಜಾನೆಗ 2 ಖಜಾನೆ ಒಂದಿತ್ತು, ಒಳ್ಳೆ ಖಜಾನೆ ಜೊತೆ ಭಗವಂತ ಇನ್ನೂ ಹೆಚ್ಚಿನ ರೀತಿಯ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ.